ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 3x² ಮೈನಸ್ 2√6x ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಇದನ್ನು ಮಾಡ್ಬೇಕು. ಆದ್ರೆ ಇಲ್ಲಿ √6 ಅಂತ ಕೊಟ್ಟಿದ್ದಾರೆ. ಏನ್ ಮೇಡಮ್ ಈ ರೀತಿ ಕೊಟ್ರೆ ಯಾವ ರೀತಿ ಮಾಡ್ಬೇಕು ನಮ್ಗೆ ಅಂತ ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಕಾನ್ಸ್ಟೆಂಟ್ ಏನಿದೆ 2 ಇದೆ, ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ 3 ಇದೆ. ಸೊ ಏನ್ ಬಂತು, 2 3 6 ಬಂತು. ನಮಗೆ ಮಿಡಲ್ ಟರ್ಮ್ ಏನ್ ಬರ್ಬೇಕು, ಮೈನಸ್ 2√6 ಬರ್ಬೇಕು. ಈ 6 ಫ್ಯಾಕ್ಟರ್ಸ್ ಏನ್ ಬರ್ತವೆ, 2 3 3 1 ಇಷ್ಟು ಫ್ಯಾಕ್ಟರ್ಸ್ ಬಂದ್ವು. ನಮ್ಗೆ ಏನ್ ಬರ್ಬೇಕು ಇಲ್ಲಿ, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ, ಪ್ಲಸ್ ಮಾಡಿದ್ರೆ ಮೈನಸ್ 2√6 ಬರ್ಬೇಕು. ಯಾವ ರೀತಿ ಮಾಡ್ಬೇಕು ಮೇಡಮ್, ಇಲ್ಲಿ ಫ್ಯಾಕ್ಟರ್ಸ್ ನೋಡಿದ್ರೆ 2 3 ಬಂದಿದಾವೆ, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ 6 ಬರ್ಬೇಕು ಅಂತಂದ್ರೆ, ನೋಡಿ ಯಾವುದೇ ನಂಬರ್ ಆಗ್ಲಿ, ಯಾವುದೇ ನಂಬರ್ ತಗೊಳ್ರಿ, √2 ಇಂಟು √2 ಮಾಡಿದ್ರಿ ಏನಾಗತ್ತೆ, 2 ಆಗತ್ತೆ ಅಲ್ವಾ. ಸೇಮ್ ಅದೇ ರೀತಿ √6 ಇಂಟು √6 ಮಾಡಿದ್ರೆ ಏನಾಗತ್ತೆ, 6 ಬರುತ್ತೆ ಅಲ್ವಾ. ಸೇಮ್ ಅದೇ ರೀತಿ ಇಲ್ಲಿನೂ ಮಾಡೋಣ. ನೋಡಿ, √6 ಇಂಟು √6 ಮಾಡಿದ್ರೆ ನಮ್ಗೆ 6 ಬರ್ತಾ ಇದೆ. ನಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು, ಅದು ಬರ್ತಾ ಇದೆ 6. ಇಲ್ಲಿ ಆಡ್ ಮಾಡಿದ್ರೆ ಯಾವ ರೀತಿ ಆಡ್ ಮಾಡ್ಬೇಕು ಮೇಡಮ್ ಅಂತಂದ್ರೆ, ನೋಡಿ ಮೈನಸ್ 1√6, ಓಕೆ, ಮೈನಸ್ 1√6. ಇಲ್ಲಿ -1 ಇದೆ, ಇಲ್ಲಿ -1 ಇದೆ. ಏನ್ ಮಾಡ್ಬೇಕು, ಎರಡು ಆಡ್ ಮಾಡ್ತೀವಿ. ಆಡ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ 2√6 ಆಯ್ತಲ್ವಾ. ಸೇಮ್ ಇದನ್ನೇ ಅಲ್ಲಿ ಬರೆಯೋಣ. ಓಕೆ, ಮೈನಸ್ √6, ಇಲ್ಲಿನೂ ಮೈನಸ್ √6 ಆಡ್ ಮಾಡಿದ್ರೆ ಮೈನಸ್ ಮೈನಸ್ ಬರಿಬೇಕು, ಬರೆದ್ರೆ ಮೈನಸ್ 2√6 ಬರುತ್ತೆ. ಸೊ ಬರೆಯೋಣ, 3x² ಮೈನಸ್ 1√6x ಅಗೇನ್ ಮೈನಸ್ √6x ಅಂದ್ರೆ ಇಲ್ಲಿ ಏನು ಇಲ್ಲಲ್ಲ, 1 ಇದೆ ಅಂತ ಅರ್ಥ. ಓಕೆ, 1√6x ಪ್ಲಸ್ 1√6x ಅಂದ್ರೆ ಪ್ಲಸ್ ಅಂದ್ರೆ ಎರಡು ಪ್ಲಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಆಡ್ ಆಗ್ತಾ ಇದೆಯಲ್ಲ, ಎರಡು ಮೈನಸ್ ಇದ್ರೆ ಸೊ ಮೈನಸ್ 2√6 ಬಂತು. ಮಲ್ಟಿಪ್ಲೈ ಮಾಡಿದ್ರೆ √6 ಇಂಟು √6 6 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಪ್ಲಸ್ 6 ಬಂತು. ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, ಈಗ ಮೇಡಮ್ ಇಲ್ಲಿ ಏನ್ ಕಾಮನ್ ಇಲ್ಲಲ್ಲ, ಯಾವ ರೀತಿ ತೆಗಿಬೇಕು ಅಂತಂದ್ರೆ, ನೋಡಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇದು 3 ಇದೆ, ಈ 3ನ ನಾವು ಯಾವ ರೀತಿ ಬರ್ಕೋಬಹುದು ನೋಡಿ, √3 ಇಂಟು √3 ಬರ್ಕೋಬಹುದಲ್ವಾ. √3 ಇಂಟು √3 ಅಂದ್ರೆ 3ನೇ ಆಗತ್ತೆ ಅಲ್ವಾ. ಸೊ √3 ಇಂಟು √3 x² ಮೈನಸ್ ಈ √6ನ ನಾವು √2 ಇಂಟು √3 ಬರ್ಕೋಬಹುದಲ್ವಾ, ಅಂಡರ್ ರೂಟೇ ಇರೋದು ಎರಡೂನು. ಸೊ ಈ ರೀತಿ ಕೂಡ ಬರ್ಕೋಬಹುದು, 2 3 6 ಆಯ್ತು. ಸೊ ಎಕ್ಸ್ ಇದೆ ಮೈನಸ್ ಇಲ್ಲಿನೂ ಅದೇ ರೀತಿ ಬರ್ಕೊಳ್ಳೋಣ, √6ನ ನಾವು √2 ಇಂಟು √3. ಓಕೆ, ಇಲ್ಲಿನೂ ಎಕ್ಸ್ ಬರುತ್ತೆ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಯಾಕೆ ಈ ರೀತಿ ಬರ್ಕೊಂಡ್ವಿ ಅಂದ್ರೆ ನಾವು ಕಾಮನ್ ತೆಗಿಬಹುದು ಈಸಿಯಾಗಿ, ಅದಕ್ಕೋಸ್ಕರ ಇನ್ನೇನು ಇಲ್ಲ. ಓಕೆ, ಈಗ ಫಸ್ಟ್ ನಾವು ಇವೆರಡ್ರಲ್ಲಿ ಕಾಮನ್ ತೆಗಿತೀವಲ್ವಾ ಯಾವಾಗ್ಲೂ. ಸೊ ಇವೆರಡ್ರಲ್ಲಿ ಏನ್ ಕಾಮನ್ ಇದೆ, ಒಂದು ಎಕ್ಸ್ ಇದೆ ವೇರಿಯಬಲ್, ಇನ್ನು ನೋಡಿ √3 ಬರುತ್ತೆ, ಇಲ್ಲಿನೂ √3 ಇದೆ, ಇಲ್ಲಿನೂ √3 ಇದೆ, √2 ಇಲ್ಲಿ ಇಲ್ಲ. ಸೊ √3 ಕಾಮನ್. ಸೊ ಏನ್ ಉಳಿಯುತ್ತೆ, ಒಂದ್ √3 ತೆಗ್ದಿವಿ, ಒಂದ್ √3 ಉಳೀತು, 1x ತೆಗ್ದಿವಿ, 1x ಉಳೀತು, ಮೈನಸ್ ಇಲ್ಲಿನೂ √3 ತೆಗ್ದಿವಿ, ಸೊ ಏನ್ ಉಳೀತು, √2 ಎಕ್ಸ್ ಇಲ್ಲಿ ತೆಗ್ದ್ಬಿಟ್ಟಿವಲ್ಲ, ಸಾರಿ, ಮೈನಸ್ ಇವೆರಡ್ರಲ್ಲಿ ಏನ್ ಕಾಮನ್ ತೆಗಿಬಹುದು ನೋಡಿ, ಇದನ್ನ ನಾನು ಬರಿಬೇಕಾಗಿತ್ತು, ಸಾರಿ. ಈ 2ನ ನಾವು ಇಲ್ಲಿ 3 ಯಾವ ರೀತಿ ಬರ್ಕೊಂಡ್ವೋ ಇಲ್ಲಿ 2ಗೂ ಅದೇ ರೀತಿ ಬರ್ಕೊಳ್ಳೋಣ. √2
ಇಂಟು ರೂಟ್ 2 ಓಕೆ ಇಸ್ ಈಕ್ವಲ್ಸ್ ಟು 0. ಅರ್ಥ ಆಯ್ತಾ? ಈ 2ನೇ ರೂಟ್ 2 ಇಂಟು ರೂಟ್ 2 ಮಾಡ್ಕೊಂಡ್ವಿ. ಯಾಕೆ? ಕಾಮನ್ ತೆಗಿಯಕ್ ಬರುತ್ತೆ ಅಂತ. ಈಗ ನೋಡಿ ಇವೆರಡರಲ್ಲಿ ಯಾವ ಕಾಮನ್ ತೆಗಿಬೋದು? ರೂಟ್ 2 ಕಾಮನ್ ಇದೆ ಅಲ್ವಾ? ಸೊ ರೂಟ್ 2 ಕಾಮನ್ ತೆಗೆದ್ವಿ. ಇನ್ನು ಏನು ಇಲ್ಲ ಕಾಮನ್. ಸೊ ಬ್ರಾಕೆಟ್ ಸ್ಟಾರ್ಟ್ಸ್. ಇಲ್ಲಿ ಏನು ಉಳಿತು? ರೂಟ್ 2 ತೆಗೆದ್ಬಿಟ್ವಿ, ರೂಟ್ 3 ಉಳಿತು. ಎಕ್ಸ್ ಇದೆ, ಎಕ್ಸ್ ಬರೆಯೋಣ. ಈಗ ಇಲ್ಲಿ ಮೈನಸ್ ತೆಗ್ದಿದೀವಿ, ಸೊ ಇಲ್ಲೇನ್ ಬರಿಬೇಕು? ಮೈನಸ್. ಯಾಕೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಒಂದ್ ರೂಟ್ 2 ತೆಗ್ದಿದೀವಿ, ಇನ್ನೊಂದು ರೂಟ್ 2 ಉಳಿತು. ಇಸ್ ಈಕ್ವಲ್ಸ್ ಟು 0. ಇಲ್ಲಿ ನೋಡಿ ಸೇಮ್ ಇದೆನಾ? ಸೇಮ್ ಇದೆ ಅಂದ್ರೆ ನಾವು ಮಾಡ್ತಿರೋದು ಕರೆಕ್ಟ್ ಅಂತ. ಓಕೆ, ಅಗೇನ್ ಇವೆರಡರಲ್ಲಿ ಇದು ಕಾಮನ್ ಇದೆ. ರೂಟ್ 3x ಮೈನಸ್ ರೂಟ್ 2 ಅಗೇನ್ ರೂಟ್ 3x ಮೈನಸ್ ರೂಟ್ 2 ಇಸ್ ಈಕ್ವಲ್ಸ್ ಟು 0. ನೋಡಿ ಇಲ್ಲಿ ಎರಡೂ ಸೇಮ್ ಬಂದ್ವು ಅಲ್ವಾ? ಓಕೆ, ಸೇಮ್ ಬಂದ್ರು ಮಾಡ್ಬೇಕು, ಡಿಫ್ರೆಂಟ್ ಬಂದ್ರು ಮಾಡ್ಬೇಕು. ನೋಡಿ ಈ ರೀತಿ ಬರ್ಕೊಳ್ಳೋಣ. ರೂಟ್ 3x ಮೈನಸ್ ರೂಟ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಹಾಕೊಳ್ಳೋಣ. ಅಗೇನ್ ರೂಟ್ 3x ಮೈನಸ್ ರೂಟ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ಹಾಕೊಳ್ಳೋಣ. ಈಗ ರೂಟ್ 3x ಇಸ್ ಈಕ್ವಲ್ಸ್ ಟು ಈ ಮೈನಸ್ ರೂಟ್ 2 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಪ್ಲಸ್ ರೂಟ್ 2 ಆಯ್ತು. x ಇಸ್ ಈಕ್ವಲ್ಸ್ ಟು ರೂಟ್ 2 ಈ ರೂಟ್ 3 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಈ ರೀತಿ ಆದ್ರೂ ಬರೀರಿ, ಇಲ್ಲ ಒಂದೇ ರೂಟ್ ಕೊಟ್ಟು 2/3 ಕೂಡ ಬರೀಬಹುದು. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ 2/3 ಒಂದಾಯ್ತು. ಇನ್ನೊಂದು ಸೇಮ್ ಬರುತ್ತೆ. ರೂಟ್ 3x ಇಸ್ ಈಕ್ವಲ್ಸ್ ಟು ಈ ಮೈನಸ್ ರೂಟ್ 2 ಈಕ್ವಲ್ಸ್ ಟು ಕಡೆ ಕಳಿಸಿದ್ವಿ, ಪ್ಲಸ್ ರೂಟ್ 2 ಆಯ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ 2 ಅಪಾನ್ ಈ ರೂಟ್ 3 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಯ್ತು. ಇಲ್ಲಿನೂ ಅಷ್ಟೇ ಅಂಡರ್ ರೂಟ್ 2/3 ಅಂತ ಬರೆದ್ರು ನಡೆಯುತ್ತೆ ಅಲ್ವಾ? ಸೊ ರೂಟ್ಸ್ ಯಾವ ಅಂತಂದ್ರೆ ಫೈಂಡ್ ದ ರೂಟ್ಸ್ ಅಂದ್ರೆ ಅಂಡರ್ ರೂಟ್ 2/3 ಅಂಡ್ ಅಂಡರ್ ರೂಟ್ 2/3 ಆರ್ ದ ರೂಟ್ಸ್ ಅಂತ ಬರೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.